ಗೌರಿ ನಿನಗೆ ಮೇವು ತೊಗೊಂಬರ್ತೇನೆ, ಇಲ್ಲಾಂದ್ರೆ ಅರಬಿ ಕೊಟ್ಟು ಬರ್ತೀನಿ. ಅವರು ತೊಗೊಂಬರ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಹೊಳೆ ಬಂದು ಮೇವು ತರಲಿಲ್ಲ ಅಂದ್ರೆ ಕಣಕಿ ಹಾಕ್ತೀನಿ. ಈಗ ಇದನ್ನು ಹೊಟ್ಟೆ ಹಾಕೀನಿ, ಇದಕ್ಕೆ ಹೆಂಗೆ ಮಾಡ್ಕೊಂಡಿತ್ತು. ಬರ್ತೀವಿ ಪಪ್ಪಿ ನೀನು? ಹಾಂ ಬರ್ತೀ? ಬೇಡ, ಇಲ್ಲೇ ಮಕ್ಕೋಪ್ಪ, ಇಲ್ಲೇ ಮಕ್ಕೋ, ಸುಮ್ಮನೆ ದೂರ ಆಕೈತೆ, ಯಾಕೆ ಬರ್ತಿ? ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಕ್ ಶುರು ಮಾಡಾಕತ್ತೀನಿ. ನಮ್ಮ ಮನೆಯವ್ರು 4 ಗಂಟೆಗೆ ಎದ್ದ ನೀರು ಹಸಕ್ಕೆ ಹೋಗ್ಯಾರ. 3:30ಗೆ ಎದ್ದಾರಂತ ಅನಿಸ್ತೈತೆ ಅವ್ರ ಪಪ್ಪ. ನೀರು ಹಸಕ್ಕೆ ಹೋಗ್ಯಾರು. ಹೋಗಿ ಅವ್ರಿಗೆ ನಾಷ್ಟ ಕೊಟ್ಟು ಬರ್ತೀನಿ. ಮೇವು ತರೋದಾದ್ರೆ ತರ್ತೀನಿ, ಇಲ್ಲಾಂದ್ರೆ ಇಲ್ಲ. ಅವ್ರು ಬೈಕ್ ಓದಿರ್ತಾರಲ್ಲ, ಹಾಗಾಗಿ ಒಯ್ಬೇಡ ಅಂತ ಹೇಳ್ತಾರೆ. ನೋಡ್ಬೇಕು ಏನಕ್ಕೈತಿ. ಜಳಕಾತಿ ಮಾಡಿಲ್ಲ ನಾನು. ಬಂದ ಕುಡಿಯೋಕೆ ನೀರತ್ತಿ ಹಿಡಿಬೇಕು. ಟೈಮಿಗೆ 8:30 ಆಯ್ತು. ನೀರು ಹಿಡಿದು ಜಳಕ, ಆಮ್ಯಾಗ ಪೂಜೆ ಅಷ್ಟೊತ್ತಿ ಮಾಡಿದ್ರಂತೇಳಿ ಅವ್ರಿಗೆ ಬುತ್ತಿ ಕೊಟ್ಟು ಬರಕಂತ ಹೊಂಟೆ. ಕಡ್ಲಿ ಐತಿ, ಇದ್ರೊಳಗಿಂದ ಕಡ್ಲಿ ಮೊನ್ನೆ ಕಿತ್ತಿಟ್ಟೇನಿ. ಅದನ್ನಿಟ್ಟು ನೋಡ್ಬೇಕು ಬಡಿಬೇಕಂತ. ಬಡಿದಾದ್ರೆ ಬಂದ ನೀರು ಪಾರೆಲ್ಲ ಹಿಡಿದು ಅದನ್ನ ಕಡ್ಲಿ ಬಡೋದು. ಜಳಕ ಆದ್ರೆ ಮಧ್ಯಾಹ್ನ ಆಕೈತಿ. ಕಡ್ಲಿ ಬಡ್ಕೊಂತ ಕುಂತ್ನಿ ಅಂದ್ರೆ ಬಡದು ಹಿಡೋದು. ಈಗ ಗಾಳಿ ಬಿಡ್ತಂದ್ರೆ ಸಂಜೆ ಮುಂದೆ ತೂರಕ್ಕೆ ಬರ್ತೈತಿ. ಹೋಗಿ ಬರ್ತೀನಿ. ಹೋಗಿ ಬಂದು ಅಲ್ಲಿನಾರು ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಹೋಗಿ ಬಂದಿಂದ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮಜ್ಜಿಗೆ ತೊಗೊಂಡೇನಿ ಇವತ್ತು. ಮಜ್ಜಿಗೆನೂ ಪೂರ್ತಿ ಕಡ್ದಿಲ್ಲ. ಬೆಣ್ಣೆ ಅದು ಫ್ರಿಜ್ನಾಗ ಇಟ್ಟಿರ್ತೇನಲ್ಲ, ಹಾಗಾಗಿ ಜಲ್ದಿ ಬರೋಂಗಿಲ್ಲ. ಬಿಸಿನೀರು ಹಾಕಿದ್ರೆ ಜಲ್ದಿ ಬರ್ತೈತಿ. ಬಟ್ ಬಿಸಿನೀರು ಹಾಕಿದ್ರೆ ಅವ್ರಿಗಲ್ಲಿ ಮಜ್ಜಿಗೆ ಅಷ್ಟು ರುಚಿ ಬರೋಂಗಿಲ್ಲ. ಅದಕ್ಕೋಸ್ಕರ ಅದನ್ನು ಮ್ಯಾಗಿಂದ ತೆಗೆದು ಒಂದು ಡಬ್ಬಿ, 1 ಲೀಟ್ರ್ ಡಬ್ಬಿ ಒಳಗೆ ಮಜ್ಜಿಗೆ, ಉಪ್ಪಿಟ್ಟು, 4 ಬಾಳೆಹಣ್ಣು ಇಟ್ಕೊಂಡು ಹೊಂಟೇನಿ. ನಮ್ಮ ಯಜಮಾನ್ರಲ್ಲಿ ನೀರು ಸಾಕತ್ತ ನೋಡ್ರಿ. ಕಸ ನೋಡ್ರಿ. ಇದು ಈಗ ಹೊಡಿಯೋದು 3ನೇ ಸಲ. ಈಗ 2 ಸಲ ಹೊಡೆದಾರ. ಜೇಕ್ ಐತಿ, ಬರೀ ಜೇಕ್ ಮತ್ತು ಹುಲ್ಲೈತಿ. ಜೇಕನ ಒಣಗಂಗಿಲ್ಲ ಅಂತ ಮೇವೆಲ್ಲ ಮನಗಂಡೈತೆ. ಆಳುಗಳಂತ ಸಿಗಂಗಿಲ್ಲ. ಸಿಕ್ಕರೆ ಮುಂಜಾನೆ ಬೆಳಗ್ಗೆ 6ಕ್ಕೆ ಬಂದು 11 ಬಿಡ್ತಾರೆ. ಅಷ್ಟು ಆಗಾತನೂ ಆಗಂಗಿಲ್ಲ. ಅದಕ್ಕೆ ಎಣ್ಣೆ ಹೊಡಿದು ನೋಡ್ರಿ ಈಗ ಎಲ್ಲರೂ. ಏನು ಮಾಡಾಕತ್ತೀರಿ? ಖೋಖೋ, ಕಬಡ್ಡಿ ಆಡಾಕತ್ತಿಲ್ಲ? ಬೆಳ್ಳಕ್ಕಿ ಮೇವು ಎಷ್ಟು ಮಸ್ತ್ ಆಗೈತೆ ನೋಡಿ ಈ ಸಲ. ನಮ್ಮ ಗೌರಿ ಕಮ್ಮಗ ತಿಂತಿತ್ತು. ದಿನ ಒಂದೊಂದು ಗಂಟು ತರ್ತಿದ್ರು ನಮ್ಮ ಮನೆಯವ್ರು. ಇನ್ನು ಎಣ್ಣೆ ಹೊಡೆದ್ರಂದ್ರೆ ಮುಗೀತು. ಸಜ್ಜಿ ಮೇವು ಆಯ್ತಾ? ಮೇವು ಒಯ್ಬೇಕಾ? ತೊಗೊಂಬರ್ತೀಯ? ಮೇವು ಒಯ್ಬೇಕಾ? ತೊಗೊಂಬರ್ತೀಯ ಅಂದೆ. ನೋಡು ಎಲ್ಲಿದ್ದೀನಿ. ನಮ್ಮ ಪಪ್ಪಿಗೆ ಬರಬೇಡ ಅಂದ್ರೆ ಬಂದೈತೆ ನೋಡ್ರಿ. ನೋಡ್ರಲ್ಲಿ ಪಪ್ಪಿ ಅಲ್ಲೇ ಇರ್ಬೇಕು ನೋಡು. ಅಲ್ಲೇ ಮತ್ತೆ ಎಲ್ಲಿ? ನಾನಂತೂ ಎಲ್ಲಿ ಹೋಗಿಲ್ಲ. ನನ್ನ ಸಾಕಿ ಒಗಟ್ ಮಾಡಿಡ್ಪ. ಹೋಗ್ಲಿ ಹಂಗಾರ ನಾನು ಮೇವು ತೊಗೊಂಡಿಕ್ಯ.
ಒಯ್ ಅಂತಂದ್ರೆ ಒಯ್ತಾನೆ. ನಿನ್ನ ಮನಸ್ಸು ನೀವು ಒಯ್ತನ ಅಂದ್ರೆ ಒಯ್, ಇಲ್ಲ ಅಂದ್ರೆ ಒಂದು ಪಂಪ್ ಇಟ್ಟು ಬಂದು ಒಂದು ಮೇವು ತಂದು ಅಷ್ಟೇ. 2 ಪಂಪ್ ಅದಾವ ಹಂಗಾರೆ. ನೀವು ಒಯ್ತಿದ್ರೆ ಒಯ್, ಮತ್ತೆ ಅಲ್ಲಿಂದ ಹೊತ್ಕೊಂಡು ಬನ್ನಿ. ಬೇಡ ನಮ್ಗೆ ಒಯ್ತನಂದ್ರೆ. ಎಲ್ಲದಕ್ಕೂ ಇಷ್ಟು ಯಾಕೆ ಸೀರಿಯಸ್ ತಗೋತೀನಿ? ಬೆಳಗ್ಗೆ ಕಟ್ಕೊಡ್ಬಾ. ಕಟ್ಕೊಂಡು ಹೋಗಿ ನಮ್ಮ ಮನೆಯವ್ರಿಗೆ ಬುತ್ತಿ ಕೊಟ್ಟು ಬಂದ ಇಲ್ಲಿ ಕಡ್ಲಿ ಬಡಿಯಾಗದ ನೋಡ್ರಿ. ನೆಟ್ ಬಡದು ತೆಗೆದು ಹೋಗ್ದೇನಿ. ಇದನ್ನಿಷ್ಟು ಬಡದು ರಾಶಿ ಮಾಡ್ಬೇಕು. ಇಲ್ಲಿ ಬಡಗಿ ಇಟ್ಟೇನಿಲ್ಲ, ಇದು ಬಡಗಿಲ್ಲ ಬಡಿಯಾಕತ್ತೀನಿ. ಇಷ್ಟು ಬಡದು ಸಣ್ಣ ಮಾಡಿ ಕಾಳು ಮಾಡಿ ರಾಶಿ ಮಾಡ್ಬೇಕು ನೋಡ್ರಿ. ಟೋಟಲ್ ಎಷ್ಟು ಸೇರಕ್ಕೋ ಗೊತ್ತಿಲ್ಲ. ಇದು ಇವತ್ತೇನು ಮುಗಿಯಂಗಿಲ್ಲ, ಸ್ವಲ್ಪ ಬಡಿತೀನಿ ಇದನ್ನು. ಯಾಕಂದ್ರೆ ಒಳಗೆ ಒಂದೊಂದು ಹಸಿ ಐತಿ, ಹಾಗಾಗಿ ಹಂಗೆ ತೊಗೊಂಬಂದು ಅಲ್ಲೇನು ಗುಂಪಿ ಮಾಡಿಟ್ಟಿದ್ನಿಲ್ಲ, ಹಂಗೆ ತೊಗೊಂಬಂದು ಇಟ್ಟಾರ ನಮ್ಮ ಮನೆಯವ್ರು. ನೋಡೋಣ. ಮತ್ತು ಗಾಳಿ ಇರಬೇಕಲ್ಲ ಇದನ್ನು ತೂರಾಕ, ಗಾಳೊಂದಿಲ್ಲ. ಸದ್ಯಕ್ಕೆ ಬಡಿಯಾಕತ್ತೀನಿ. ಇಷ್ಟು ಬಿಡ್ತೀನಿ, ಅರ್ಧ ಬಿಡ್ತೀನಿ ಗೊತ್ತಿಲ್ಲ. ನಾನು ಅಕ್ಕಿ ಸಂಡ್ಗೆ ಮಾಡಿದ್ನಿಲ್ಲ, ಅಕ್ಕಿ ಸಂಡ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ನಿಲ್ಲ ಗೊತ್ತಿಲ್ಲ, ಸ್ವಲ್ಪ ಶೇರ್ ಮಾಡಿದ್ದೆ ನಾನು. ಇಷ್ಟ ಒಂದು ಬುಟ್ಟಿ ಸಂಡಿಗೆಗೆ ಯಾವ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದಾವ. ಫ್ರೈ ಮಾಡಿದ್ದು ತೋರ್ಸೇನಂತ ಅನಿಸ್ತೈತಿ. ನಾನು ಡಬ್ಬಿಗೆ ತುಂಬಿಡ್ಬೇಕಾದ್ರೆ ಏನು ಮಾಡ್ತೇನೆ ಅಂತಂದ್ರೆ ಜಾಸ್ತಿ ಟೈಮ್ನ ಒಣಗಿಸ್ತೇನೆ. ಯಾಕಂದ್ರೆ ನಮಗೆ 1 year 2 year ಅವ್ರಿಗೂ ಬೈಕಲ್ಲ. ಹಾಗಾಗಿ ಒಳ್ಳೆ ಕಡ್ಲಿ ಪಡೆದಿದ್ನಿಲ್ಲ, ಅದನ್ನ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಸಾರಿ, ನಾನು ನಿನ್ನೆ ಒಂದು ಓಲ್ಡ್ ವಿಡಿಯೋ ಅಂದರೆ ಎಡಿಟ್ ಮಾಡಿ ಇಟ್ಟಿದ್ದೆ, ನಾನು ನೆನಪಾಗಿರ್ತಿಲ್ಲ ಅದನ್ನು ಅಪ್ಲೋಡ್ ಮಾಡೋಕೆ. ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇದ್ನಿ. ನಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಬಂದ, ಮಳೆಗಾಲ ಶುರು ಆದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಶುರು ಆಗ್ಬಿಡ್ತೈತಿ. ಹಾಗಾಗಿ ನಾನು ಇರಲಿ ಹೆಂಗಿದ್ರು ವಿಡಿಯೋ ಇದೆಲ್ಲ ಅಂತೇಳಿ ಹಾಕಿದ್ನಿ. ಅಂದ್ರೆ ಹಳೆ ವಿಡಿಯೋ ಹಾಕಿರೋದನ್ನು ದೊಡ್ಡ ಅಪರಾಧ ಅಂತ ಅನ್ನೋ ಥರ ಕೆಲವರೆಲ್ಲ ಹಂಗೆಲ್ಲ ಕಮೆಂಟ್ ಹಾಕ್ತಾರೆ. ಯಾಕಂದ್ರೆ ನೀವು ನಂಗೆ ಟೈಮ್ ಕೊಟ್ಟು ಇಷ್ಟಪಟ್ಟು ನೋಡಿ ಸಪೋರ್ಟ್ ಮಾಡ್ತೀರ ಅಂತದಿಂದ ಅನ್ನೋ ರೈಟ್ಸ್ ಇರ್ತೈತೆ ಬಿಡ್ರಿ, ಇಲ್ಲಂತಲ್ಲ. ಇನ್ನು ಮುಂದೆ ಆ ಥರ ತಪ್ಪು ಆಗಲ್ಲ, ಮಿಸ್ಟೇಕ್ ಆಗಲ್ಲ. ಇನ್ನು ನಿಮ್ಗೆ ನಾನು ಡೈಲಿ ಇವತ್ತು ನೀವು ನೋಡಿರ್ಬೋದು, ನನ್ನ ಟೈಮ್ ಸಹಿತ ವಾರ ಸಹಿತ ಮೆನ್ಷನ್ ಮಾಡಿರ್ತೇನೆ. ಏನೇ ಮಾಡಿದ್ದು ವಿಡಿಯೋ ಇವತ್ತು ಹಾಕಿರ್ತೇನೆ, ಇವತ್ತು ಮಾಡಿದ್ದು ನಾಳೆ, ಹಿಂಗೆ 1 ದಿನ 2 ದಿನ ಹೆಚ್ಚು ಕಮ್ಮಿ ಹಾಕಿರ್ತವೆ. ಹಿಂಗೆ ಹಬ್ಬ ಅದು ಇದು ಏನಾದರೂ ಇದ್ದಾಗ 1 ವೀಕ್ ನಂದಷ್ಟೇ ಅಂತಲ್ಲ, ಯಾವುದೋ ಲಗರ್ಸ್ದಾದರೂ ಹಂಗೆ ಎಲ್ಲಾದರೂ ಊರಿಗಂತ ಹೋದ್ರೆ, ಟ್ರಿಪ್ಗಂತ ಹೋದ್ರೆ, ಏನಾದರೂ ಫಂಕ್ಷನ್ಗೆ ಇದ್ರೆ ಮನ್ಯಾಗ ಹಿಂಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ 1 ವೀಕ್ 2 ವೀಕ್ ಅಥವಾ 1 ಮಂತ್ ಎಲ್ಲ ಹಿಂದೆ ಮುಂದೆ ಹಾಕಿರ್ತಾವೆ. ನಂದೇನು ಪ್ರಾಬ್ಲಮ್ ಅಂತಂದ್ರೆ, ನಂದಿಲ್ಲ ನೇಚರ್ ಬದಲಾವಣೆ ಹಾಕಿರ್ತೈತಲ್ಲ ದಿನಕ್ಕೆ ದಿನ, ಹಾಗಾಗಿ ನಿಮ್ಗೆ ಕಂಡು ಹಿಡಿಯೋಕ್ಕಾಕೈತಿ. ಇಲ್ಲಾಂದ್ರೆ ಕಂಡು ಹಿಡಿಯೋಕೆ ಆಗಂಗಿಲ್ಲ. ಯಾಕಂದರೆ ಎಡಿಟ್ ಮಾಡೋ ಮುಂದೆ ನಾವು ಇವತ್ತಿನ ಡೇಟ ಮೆನ್ಷನ್ ಮಾಡಿದೆ ಅಂದ್ರೆ ಇವತ್ತು ವಿಡಿಯೋ ಹಾಕ್ಯಾರ ಅಂತ ನೀವು ಅನ್ಕೋತಿರ್ತೀರಿ. ಬಟ್ ವಿಡಿಯೋ ಯಾವಾಗ ಮಾಡಿದ್ದಿರ್ತೈತಿ ಡೇಟ್ ಮಾತ್ರ ಮೆನ್ಷನ್ ಮಾಡಿರ್ತಾರೆ, ಇವತ್ತಿಂದ ನಾಳೆದ ಹಿಂಗೆ ಅಂಥೇಳಿ. ಯಾಕಂದ್ರೆ ಮನೆ ಒಳಗಡೆನ ವಿಡಿಯೋ ಮಾಡ್ತಿರ್ತಾರಲ್ಲ, ಹಾಗಾಗಿ ಹಬ್ಬದ ಟೈಮಲ್ಲೂ ಸಹಿತ ನಾನು 1-2-3 ದಿನ ಲೇಟಾಗಿ ಹಾಕಿದ್ರು ಅವಾಗೂ ಹಿಂಗೆಲ್ಲ ಮಾತಾಡ್ತೀರಿ. ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಪರಿಸ್ಥಿತಿನೂ ನಾನು ಹೇಳ್ತೇನಿಲ್ಲ, ನಾವಿರೋದು ಹಳ್ಳಿ ಒಳಗೆ, ನೆಟ್ವರ್ಕ್ ಪ್ರಾಬ್ಲಮ್ಮ, ಮತ್ತು ಹೊಲದ ಕೆಲಸ ಮಾಡ್ತಿರ್ತೀವಿ, ಬ್ಯುಸಿ ಇರ್ತೀವಿ. ಬ್ಯುಸಿ ಇದ್ದಾಗ ಅವಾಗಿಂದ ಅವಾಗ ನನಗೆ ಎಡಿಟ್ ಮಾಡಿ ಹಾಕಂಗಿಲ್ಲ. ಹೊಲದ ಕೆಲಸ ಅಂದ್ರೆ ಸಿಕ್ಕಾಪಟ್ಟಿ ಹಾರ್ಡ್ ವರ್ಕ್ ಇರ್ತೈತಿ. ಅದನ್ನು ಮಾಡಿ ಮುಗಿಸ್ಕೊಡೋದನ್ನು ಬೇಸರ ಆಗಿಬಿಟ್ಟಿರ್ತೈತಿ. ಅಯ್ಯೋ ಬೇಡ ಬಿಡು ಅಂತ ಅನಿಸ್ಬಿಡ್ತೈತಿ. ಹಾಗಾಗಿ ಅದು ತಪ್ಪಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದಾಗ ನಾನು ಇಲ್ಲಿವರೆಗೂ ಬಂದೇನಿ, ಇಷ್ಟೊಂದು ಜನಕ್ಕೆಲ್ಲ ಪರಿಚಯ ಆಗೇನಿ. ನೀವು ಹೇಳೋದು ತಪ್ಪಂತಲ್ಲ, ಬಟ್ ನನ್ನ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕಂತ ನಾನು ಹೇಳಕತ್ತೇನಿ ಅಷ್ಟೇ ನೋಡಿರಿ. ಇವತ್ತಿನ ವಿಡಿಯೋ ಪೂರ್ತಿ ನೋಡ್ಕೊಂಬರ್ರಿ. ನಾನು ಮತ್ತು ಸಿಗ್ತೀನಿ ನಿಮ್ಗೆ 2 ದಿನ. ಏನು ಮುಂಜಾನೆ ಎದ್ಕೊಳ್ಳೇನೆ ನಮ್ಮ ಮನೆಯವ್ರಿಗೆ ಹೋಗಿ ಬುತ್ತಿ ಮಾಡಿ ಕೊಟ್ಟು ಬಂದ ನಂತರ ಹಂಗೆ ರೂಟೀನ್ ಅಂದರೂ ಕಂಟಿನ್ಯೂ ಆಗಿರ್ತೈತಿ. ಮುಂಜಾನೆದು ಸಂಜೆದು ಬ್ಯುಸಿ ಇದ್ದಾಗ ನಾನು ಮಾತ್ರ ವಿಡಿಯೋ ಅಷ್ಟೊಂದು ಶೂಟ್ ಮಾಡೋಕ್ಕೆ ಹೋಗಂಗಿಲ್ಲ. ಫ್ರೀ ಇದ್ನಿ ಅಂದ್ರೆ ನಾನು ಡೇ ಪೂರ್ತಿ ಏನೆಲ್ಲ ಆಕೈತೆ ಅದನ್ನೆಲ್ಲನೂ ಶೇರ್ ಮಾಡ್ತಿರ್ತೀನಿ. ಇಲ್ಲಿ ಎಕ್ಸಾಂಪಲ್, ಯಾಕಂದ್ರೆ ನಮ್ಮ ಮನ್ಯಾಗ ಜವಾರಿ ಕೋಳಿ ಅದಾವಲ್ಲ, ತತ್ತಿ ನಮ್ಗೆ ಈಸಿಯಾಗಿ ಸಿಗೋದ್ರಿಂದಾಗೆ ನಮ್ಮ ಮನೆಯವ್ರಿಗೂ ಏನಂತಂದ್ರೆ ತತ್ತಿ ತಿಂದ್ರೆ ಅದು ಆರೋಗ್ಯಕ್ಕೂ ಒಳ್ಳೇದು, ಕೆಟ್ಟದ್ದಲ್ಲ, ಒಳ್ಳೆಯದು. ಹಾಗಾಗಿ ನಾನು ಜಾಸ್ತಿ ಹಿಂಗೆ ತತ್ತಿ ಕುದಿಸಿಟ್ಟಿರ್ತೀನಿ. ಬೇಕಂದ್ರೆ ನಮ್ಮ ಮನೆಯವ್ರ ಮಧ್ಯದಕ್ಕೆ ಹೋಗ್ತಾರಲ್ಲ ಪಾಪ, ಬೆಳಗ್ಗೆ ಜಲ್ದಿನೇ ಎದ್ದು ಹೋಗ್ತಾರ, ಕುದಿಸಿ ಹಿಂಗೆ ಇಟ್ಟಿರ್ತೀನಿ. ಬೆಳಗ್ಗೆ ತಿನ್ನೋದಾದ್ರೆ ಅವ್ರು ಬೆಳಗ್ಗೆ ತಿಂದು ಹೋಗ್ತಾರ. ಇಲ್ಲಾಂದ್ರೆ ಎಗ್ ಸಾರ್ತಿ ಮಾಡೋದಾದ್ರೆ ನಾನು ಜಾಸ್ತಿ ಎಗ್ ಸಾರನ್ನ ಮಾಡೋಕೆ ಹೋಗ್ತೇನೆ ನಾನು. ಯಾಕಂದ್ರೆ ನಮ್ಮ ಖಡಕ್ ರೊಟ್ಟಿ ಇರ್ತಲ್ಲ, ರೊಟ್ಟಿ ಜೊತೆ ಏನಂದ್ರೂ ಮಸ್ತ್ ಕಾಂಬಿನೇಷನ್ ಆಕೈತೆ ಅಂಥೇಳಿ ಹಾಕಿ ಇಟ್ಟಿರ್ತೇನೆ. ನಾನು ಕಾಸಿನ ಅದ್ರೊಳಗೆ ಹಾಕಿಟ್ಟಿರ್ತೀನಿ. ಭಾಳ ದಿನ ಆದ್ರೆ ಏನಾದರೂ ಹಾಕಿದ್ರೆ ಸ್ಮೆಲ್ ಬರ್ತೈತೆ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ನಾನು ಏನೂ ಹಾಕಂಗಿಲ್ಲ. ಮತ್ತು ದೇವ್ರ ದೀಪ ಹಚ್ಚಾಕ ಬೇರೆ ಕಾಸಿಟ್ಟಿರ್ತೇನೆ, ನಮಗೆ ತಿನ್ನಾಕ ಬೇರೆ ಇದ್ರೊಳಗೆ
ಕಾಸಿ ಇಟ್ಕೊಂಡಿರ್ತೇನೆ. ಮೊನ್ನೆ ಫಸ್ಟ್ ಬೆನ್ನಿನ ದೇವ್ರ ದೀಪ ಹಚ್ಚಕ್ ಹೇಳಿ ಕಾಸಿ ಇಟ್ಟೇನಿ. ಹೀಗಿದ ನಮ್ಗೆ ತಿನ್ನಕ್ ನೋಡ್ರಿ ಕುದ್ದಾವ ಅಂತ ಅನಿಸ್ತೈತಿ. ನನ್ನ ಸಂತ್ರೊಳಗ ಕಾಸು ಒಳಗತ್ತೆ ಒಂದಿಟ ಇತ್ತದ, ಯಾಕಂದ್ರೆ ನೋಡಿ ಭಾಳ ಬರಾಕತ್ತೆ ನೋಡ್ರಿ. ಮಜ್ಜಿಗೆ ಅಂಶ ಇತ್ತಂದ್ರೆ ನಂಗೆ ನೋಡಿ ಬರ್ತೈತಿ. ಎಂಟು ತತ್ತಿ ಕುದಿಸೇನಿ. ಸಾರು ಐತಲ್ಲ ಹಂಗಾಗಿ ಸಾರ್ತೈತಿ. ರೊಟ್ಟಿನ ಅದಾವ, ಕಡಕ್ ರೊಟ್ಟಿ ಇದಾವ, ಚಪಾತಿ ಏನು ಮಾಡಂಗಿಲ್ಲ. ತುಪ್ಪ ಮನೆಯಾಗಿನ ತುಪ್ಪ ಕಾಸ್ಬೇಕಾದ್ರೆ ಘಮ ಘಮ ಪರಿಮಳ ಬರತ್ತೆ. ಮನಿ ತುಂಬಾ ಘಮ ಘಮ ಪರಿಮಳ ಬರ್ತಿರ್ತೈತಿ ನೋಡ್ರಿ ಚಲೋ ಬೆಣ್ಣೆ ಇತ್ತಂದ್ರ. ಆದಷ್ಟು ನೀವು ತುಪ್ಪ ಬೆಣ್ಣೆ ಸಿಕ್ಕ್ರ ನಿಮ್ ಬೆಣ್ಣಿನ ತಗೊಂಡ್ ತುಪ್ಪ ಕಾಸುವರ್ ಮನ್ಯಾಗ. ಈಗ ಎಲ್ಲಾರು ಹಾಲು ತಗೊಂಡ್ ಅದ್ರಾಗ ಕೆಣಿ ತೆಗೆದಿಟ್ಟು ಮಾಡ್ಕೋತಿರಲ್ಲ, ಅದಿನ್ನೂ ಚಲೋ. ಎಷ್ಟ್ ಮಸ್ತ್ ಕನ್ಸಾಗತೈತಿ. ಏನಾರ ತತ್ತಿ ಸುಲ್ದ ಇಟ್ಕೊಂಡ ನಮ್ಮ ಲಕ್ಷ್ಮಿ ಇನ್ನೂ ಕಟ್ಟಿಲ್ಲ. ಹಾಲಿಂಡೇನಿ ಹಾಲಿಂಡಿ ಇಲ್ಲಿ ಮುಂಜಾನೆ ನಮ್ಮ ಮನೆಯವ್ರ ಬೆಳಗ್ಗೆ 4 ಗಂಟೆಗೆ ಹೋಗ್ತಾರಲ್ಲ, ಅವ್ರಿಗೆ ಚಾಕ 2 ಕಪ್ ಅಷ್ಟ ತೆಗೆದಿಟ್ಕೊಂಡಿರ್ತೈತಿ. ಮುಂಜಾನೆಗಿನ ಹಾಲು ಹಂಗ ಅದಾವ್. ಸಾರಥಿ ಇತ್ತಂದ್ರೆ ನಾವು ಅವ್ರಿಗೂ ನಂಗಿಲ್ಲ ನಾನು ನಂಗಿಲ್ಲ ಹಾಲು, ಹಂಗಾಗಿ ಹಾಲು ಹಂಗ ಇದ್ದವ. ಅವ್ನಿಗೆ ಕ್ಯಾಪ್ ಹಾಕೇನಿ. ನಾನು ಮುಂಜಾನೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ಇಲ್ಲಾಂದ್ರೆ ಚಪಾತಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡೇನಿ. ಅವ್ರ ನಮ್ಮ ಮನೆಯವ್ರು ಬುತ್ತಿ ಒಯ್ಬೇಕಲ್ಲ, ಅವ್ರ ಅವಲಕ್ಕಿ ಮಾಡ್ಕೊಂಬ ಅಂತ ಹೇಳಂತಂದಾರೆ. ಇವತ್ತು ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ನಿ. ನೋಡ್ಬೇಕು ಅವಲಕ್ಕಿ ಆಕೈತಿ ಅಥವಾ ಬಿಸ್ಲಾಗಲ್ಲ. ಬಿಸ್ಲಾಗ ಕೆಲಸ ಮಾಡ್ತಾರ, ಮತ್ತೆ ಅವಲಕ್ಕಿ ಅಷ್ಟೊಂದು ಇದಾಗಂಗಿಲ್ಲ. ಅದಕ್ಕೆ ಚಪಾತಿ ಮಾಡ್ಕೊಂಡು ಹೋಗೋ ಪ್ಲಾನ್ ಐತಿ. ಬ್ಯಾಳೆನೂ ನೆನ್ಸಾಕ್ ಇಟ್ಟೇನಿ. ಬ್ಯಾಳೆ ಪಲ್ಯ. ವೆಂಕಟೇಶ, ನಮ್ ಲಕ್ಷ್ಮಿ ಏನೋ ಸಪ್ಲ ಮಾಡಾಕತ್ತೈತಿ ಹೊರಗೆ. ಎಷ್ಟು ಮಸ್ತ್ ಬಿಚ್ತ ನೋಡ್ರಿ. ನೋಡ್ರಿ ನಾನು ಆಮೇಲೆ ಸುತ್ತನ ಬಾಂಡೆ ತಿಕ್ಕೋಬೇಕ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ. ಅದು ಸ್ಪೆಷಲ್ ಅಡುಗೆ ಅಂತ ಏನೂ ಇಲ್ಲ. ಸ್ಪೆಷಲ್ ಅಡುಗೆ ಏನಾದರೂ ಇದ್ರೆ ಶೇರ್ ಮಾಡ್ಕೋತಿದ್ನಲ್ಲ. ನಾನು ಸ್ಪೆಷಲ್ ಅಂತ ಮಾಡೋದು ಕಡಿಮೆ, ರೊಟ್ಟಿ ಪಲ್ಯ. ಯಾಕಂದ್ರೆ ನಾನು ಹೊಲ್ದಾಗ ಕೆಲಸ ಮಾಡೋದು ಕಡಿಮೆ. ನಮ್ಮ ಮನೆಯವರು ಹೊಲ್ದಾಗ ಕೆಲಸ ಮಾಡ್ತಾರಲ್ಲ, ಹೊಲ್ದಾಗ ಕೆಲಸ ಮಾಡ್ಬೇಕಾದ್ರೆ ಅದು ಇದು ನಾಷ್ಟ ಏನು ಪರೋಟ ಆಗಂಗಿಲ್ಲ. ರೊಟ್ಟಿ ಪಲ್ಯ ಒಂದಿದ್ರೆ ಸಾಕು, ಹೊಟ್ಟೆ ತುಂಬ ತಿಂತಾರ. ಮಧ್ಯಾಹ್ನ ಮುಂಜಾನೆ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ನಿ. ಉಪ್ಪಿಟ್ಟು ಮತ್ತು ಒಂದು 4 ಬಾಳೆಹಣ್ಣು ಓದಿದ್ನಿ. ಮತ್ತೇನು ತೊಗೊಂಡು ಹೋಗಿದ್ನಿ, ಏನೋ ಓದಿದ್ನಿ ನೆನಪಾಗಲ್ದ. ಹೊಳೆ ಮಧ್ಯಾಹ್ನ ರೊಟ್ಟಿ ಮತ್ತು ಗೊಂಜಾಳ ನುಚ್ಚು ಮಾಡಿದ್ದೆ. ಈಗೂ ನೋಡ್ಬೇಕು, ಈಗ ಗೊಂಜಾಳ ನುಚ್ಚನ್ನ ಮಾಡಿದ್ರೆ ಇಬ್ಬರಿಗೆ ಆಕೈತಿ. ಅನ್ನ ಆದ್ರೆ ಅವ್ರಷ್ಟ ತಿಂತಾರೆ. ಯಾಕಂದ್ರೆ ಕಡಕ್ ರೊಟ್ಟಿ ಇರ್ತಲ್ಲ, ನಾನು ಒಂದು ರೊಟ್ಟಿ ಒಂದು ಸ್ವಲ್ಪ ನುಚ್ಚು ಉಂಡು ಬಿಡ್ತೇನೆ ಅಷ್ಟ. 2 ರೊಟ್ಟಿ ತಿನ್ನಂಗಿಲ್ಲ. ನೋಡ್ಬೇಕು ನುಚ್ಚು ಮಾಡೋದಕ್ಕೈತೆ ಅಥವಾ ಅನ್ನ ಮಾಡೋದಕ್ಕೈತೆ. ನಮ್ಮ ಲಕ್ಷ್ಮಿ ಜಿಗದಾಡತ್ತಾಳ. ಆಮೇಲೆ ಹೋಗ್ತೀನಿ ಇದು ಹೊರಗೆ. ನನ್ನ ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಹೋಯ್ ಗೌರಿ, ಹಾಲು ಹಿಂಡಿದ ಖುಷಿ ಕಟ್ಟಿದ್ರ ಪಾಪ ಕಟ್ಟದೆಲ್ಲ ಕಟ್ಟಿರ್ತೇವಲ್ಲ, ಹಂಗಾಗಿ ಬಾ ಲಕ್ಷ್ಮಿ. ಈಗ ಬಾ ಅಂದ್ರೆ ಬರಂಗಿಲ್ಲ, ಭಾಳ ಕೆಟ್ಟ ಮಂಡ್ಯದಾಳ್ರಿ ಈಕಿ. ಸರಿ ಗೌರಿ ಕಲ್ರಿ. ವಾ ಆ ಕಡೆ ಲಕ್ಕಿ ನೋಡು. ಬಾ ನಿನ್ನ ಜಾಗಕ್ಕೆ ಅದನ್ನೊಳಗೆ ಕಟ್ತೇವಿ. ನಮ್ಮ ಗೌರಿ ಇಲ್ಲೇ ಇರ್ತೈತಿ. ಬಾ ಮುಂದೆ ಹೋದ್ರೆ ವಾ ಬಡಿಸ್ಕೋತಿ ಬಾ. ಮತ್ತು ಶಾಣೆ ಆತ್. ಗುಡ್ ಗರ್ಲ್ ಅಲ್ಲ ನೀನು. ನಡಿ ಬಾರ ನೀನ ಮಂಡಿ. ನಡಿ. ನಿನ್ನ ಜಾಗಕ್ಕೆ ನೀ ಹೋಗಿ ನಿಂತರ ಜಗ್ಗುದು ಯಾಕೆ ಬರ್ತೈತಿ ಹೇಳ, ಹೌದಿಲ್ಲ? ನಮ್ಮ ಯಜಮಾನ್ರು ಇನ್ನೂ ಬರಲ್ಲ. 6 ಗಂಟೆಗೆ ನೀರು ಇಡ ಅಂತಂದವ್ರು. ನೀರು ಇಟ್ಟೇನಿ. ಫೋನ್ ಹಚ್ಬೇಕು, ಬರ್ತಾರ ಇಲ್ಲ ಗೊತ್ತಿಲ್ಲ. ಲೇಟ್ ಆಕೈತಿ ಬಹುಶಃ. ಓಹ್ ನೋಡ್ರಿ ಹೆಂಗೆ ತಿಂತಾಳಕ್ಕೆ ಮೇವು. ಮೊದ್ಲು ಲಕ್ಷ್ಮಿ. ತಿನ್ಕೋರಿ. ನಾಳಿಂದ ಏನು ಹಸಿರು ಮೇವು ಇಲ್ಲ ನೋಡಿ. ಹುಲ್ ಮೇವು ಎಣ್ಣೆ ಹೊಡೆದ್ರೆ ಕೋಳಿ ಇಷ್ಟು ಕುಂತ ಒಳಗೆ ನೋಡ್ರಿ ಹೆಂಗೆ ಕುಂತಿರ್ತಾವೆ.
ಅಯ್ಯಪ್ಪ ಅಂದ ಕೈಲಿ ಸರ್ಕಸ್ ಮಾಡಕ್ಕೆ ಹೋದ್ರೆ ನಾನು ಕಲ್ಲು ಹೊಡೆದತ್ತದ ಹಂಗಾಗಿ ಈಚೆ ಕಡೆ ಒಳಗೆ ಹೋಗ್ತೈತಿ. ಟೈಮು ಕರೆಕ್ಟ 7 ಗಂಟೆನೂ 3 ನಿಮಿಷ ಆಗೈತೆ ನೋಡ್ರಿ. ಹೆಂಗೆ ಕಾಣಿಸ್ತೈತಿ ಸೂರ್ಯಾಸ್ತ ಆಗ್ಯಾನ, ಆದರೂ ಬೆಳಕೈತಿ. ಈ ಕಡೆ ಹೆಂಗೆ ಕಾಣಿಸ್ತೈತಿ, ಈ ಕಡೆ ಹೆಂಗೆ ಕಾಣಿಸ್ತೈತಿ ಬಾಣದಕ್ಕಿಲ್ಲ. ನಾನು ಅಡುಗೆ ಮಾಡಿಬಿಟ್ಟೆ, ಗೊಂಜಾಳ ನುಚ್ಚು ಮಾಡಿದೆ. ನಮ್ಮದು ಕಿಚನ್ ಹಿಂಗೈತೆ, ಓಪನ್ ಕಿಚನ್. ಏನೋ ಒಂದಿಲ್ಲ. ಹಾಂ, ತುಪ್ಪನೂ ಕಾಶಿ ಇದೆ ಮತ್ತು ಗೊಂಜಾಳ ನುಚ್ಚು ಮಾಡಿಬಿಟ್ಬಿಟ್ಟೆ. ಹಣ್ಣು ನೋಡ್ರಿ, ಬಿಸಿಲಿಗೆ ಲಗೂನ್ ಹಣ್ಣು ಹಾಕಾವು, ಮಳೆಗಾಲಕ್ಕೆ ಚಳಿಗಾಲಕ್ಕೆ ಲಗೂನ್ ಹಣ್ಣು ಆಗಂಗಿಲ್ಲ. ಓಹೋ, ಇದು ನಮ್ಮ ಫ್ಯಾನು ಸೋನ ಸೂಪರ್ ಸ್ಟಾರ್ಗೆ ಹೋಗಿದ್ನಿಲ್ಲ, ಅಲ್ಲಿ ಬಂದಿದ್ದಿದೆ. ಗಾಳಿಗೆ ಮಧ್ಯಾಹ್ನ ಸ್ವಿಚ್ ಹಾಕಿರಂಗಿಲ್ಲ, ಏನಿಲ್ಲ, ತಿರುಗ್ತಿರ್ತೈತಿ. ಬಾಣೆ ತಿಕ್ಬೇಕು. ಬಾಂಡೆ ಇಟ್ಟು ತಿಕ್ಕಿ ಕೈಕೊಂಡು ಮುಖ ತಗೊಂಡು ದೀಪ ಹಚ್ತೇನೆ ನೋಡ್ರಿ. ಅಯ್ಯೋ, ಕನಕಾಪುಡಿ ಬಂದತ್ತಲ್ಲ, ಎಲ್ಲಿದ ಕನಕಾಪುಡಿ? ಬಾವುಲಿನ ಏನೋ ಅಂತಿರಲ್ಲ, ನಾವು ಕನಕಾಪುಡಿ ಅಂತೀವಿ ಅವಕ್ಕೆ. ನಮ್ಮ ಯಜಮಾನ್ರಿ ಈಗ ಬಂದ್ರು ನೋಡ್ರಿ. ಎಣ್ಣೆ ಹೊಡೋದು 2 ಪಂಪ್ ತೊಗೊಂಡು ಮತ್ತೆ ಚಾರ್ಜ್ ಹಾಕಬೇಕು. ಹೊಳ್ಳಿ ಮತ್ತು ನಾಳೆ ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕು. ಚಾರ್ಜ್ಗೆ ತಗೊಳ್ಳಿ. ಮತ್ತೆ ಈಗ ನಿಂಗೆ ಜಾಗಕ್ಕೆ ಬೆರಕೆ ಹಾಕೊಳಕ್ಕ ಕುರ್ಚಿ ತೊಗೊಂಬರಲ್ಲ. ಮತ್ತು ನಾವು ಮಕ್ಕೋತೇವಲ್ಲ. ಇದನ್ನ ತೆಗೆದುಗಳೇ ಒಂದು ಜಾಕೆಟ್ ದಂಡಿಗೆ ಐ ಸುಡ್ತೈತೆ ಅದು ಆರ್ಲಂತ ಬಿಟ್ಟು ನಾನು ಕಟ್ಟಿಗೆ ಸಲ ತೆಗಿಯಂಗಿಲ್ಲ ಅದು ಎರಡದನ ಚಾರ್ಜರ್ ಬಟನ್ ಹಾಕಿಲ್ಲ. ಹೊಲ ಮಾಡ್ಯಾರ ಮನೆಯವ್ರ. ಹಿಂಗೇಟು ಈಗ ಯಾಕೆ ಬಿದ್ದು ಕೆಳಗೆ ಹಿಂಗೇಟು ಪುರ್ಸೋತಿಲ್ಲ ಅವ್ರಿಗೆ. ಬಿಡಲಿಲ್ಲ. ಇವು ಬಿಳಿ ನೋಡ್ರಿ, ಕೆಂಪದು ಗುಲಾಬಿದಿತ್ತು, ಅದೆಲ್ಲ ಹುಳ ಹತ್ತಿ ಒಣಗಿ ಹೋಗ್ಬಿಡುತ್ತೆ. ಅದು ಬಿಳಿ ಈಗ ಇದು ಇದಗೈತೆ ನೋಡ್ರಿ, ಬಿಳಿ ಹುಳ ಹತ್ತಿ ಅಂದ್ರೆ ಒಣಗಿ ಹೊಡ್ತೈತದು, ಯಾಕಂತ ಗೊತ್ತಿಲ್ಲ. ಇನ್ನು ಮ್ಯಾಗ ಜಳಕ ನಮ್ಮ ಯಜಮಾನ್ರದ್ದು. ಅದು ಕೆಂಪ ಹತ್ತಿಲ್ಲ, ಹಸಿರು ಹತ್ಬೇಕು ನಾವು. ಅದು ಚಾರ್ಜ್ ಫುಲ್ ಅದು ಅಂದ್ರೆ ಹಸಿರು ಹತ್ತವನ. ಹಾಂ, ಒಳ ಮುಕ್ಕ ನೋಡು. ಆಗ್ಬೋದ, ಅಷ್ಟೊತ್ತಾಗಲಿ ಆಗೋದಿಲ್ಲ. ಮಕ್ಕಳು ಹೊತ್ತೀವಿ ಏನಂದ್ರೆ
ಇಲ್ಲ ಮತ್ತು ಒಳ ಮಕ್ಕೊಂಡು ಬಿಡೋಣ ಅಂತ ಮತ್ತೇನು ಮಾಡೋದು. ಬಿದ್ದಿದ್ದು ನೀರಕ್ಕೆ ನೋಡಿ ಜಾಕ ಮಾಡು. ಏ ಪಾಪಿ ಎಲ್ಲಿ ಬಾಗಲ್ಯಾಗ ಮಕ್ಕೊಂದೈತಿ ಅದ ಬಾಗಲ್ನಾಗ ಮಕ್ಕೊಂದೈತಿ ಸೈಡ್ ಮಕ್ಕೊಂದಿಲ್ಲ ಅದ ಎಲ್ಲಪ್ಪ ಬಂದು ಚಿಲ್ಕ ತೆಗಿಯಾಗ ಎಷ್ಟು ಇದು ಮಾಡ್ತಿಲ್ಲ ಕಡಿತದ ಸರಿ ಪಪ್ಪಿ ಪಪ್ಪಿ ನಮ್ಮ ಮನೆಯೊಳಗೆ ಯಾವುದೋ ಟೆನ್ಷನ್ದಾಗ ಅರ್ಜೆಂಟ್ದಾಗ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟಾರ. ಚಿಲ್ಕ ತೆಗಿಬೇಕಲ್ರಿ ಹೊರಗಿಂದ. ಹಾಗಾಗಿ ನಮ್ಮೆಲ್ಲಪ್ಪ ಅಂದ ನಾವು ಏನು ಮಾಡಿದ್ರು ಬರ್ಸಿಸ್ಕೊಡಲ್ತದ ಮಾಡ್ಕೊಂಡ್ಬಿಟ್ಟಿರ್ತೈತಿ. ಕಡಿದಲ್ ಬಾ ಪಪ್ಪಿ ಸರಿ ಚಿಲ್ಕ ತೆಗಿತಾರ. ಏಕ ಚಿಲ್ಕ ಹಾಕಿದ ಕಣ್ಣು ಕಾಣಿಸೋದಿಲ್ಲ ನನಗೆ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು